ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪೌರ ಕಾರ್ಮಿಕರು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಬೇಕು ಬೇಕು ನ್ಯಾಯ ಬೇಕು ಅಂತ ಕೂಗಿದ್ರು. ಕಳೆದ ಕೆಲ ದಿನಗಳಿಂದ ಕಪ್ಪು ಪಟ್ಟಿ ಧರಿಸಿ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿದ್ರು. ಆದರೆ ಸರ್ಕಾರ ಅದಕ್ಕೆ ಸ್ಪಂದಿಸಲಿಲ್ಲ. ಮೇ 7ರಿಂದ ರಾಜ್ಯಾದ್ಯಂತ ಮುಷ್ಕರ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿದ್ವು. ಸರ್ಕಾರ ಬೇಡಿಕೆಯನ್ನು ಇಟ್ಟಿರುವ ಎಲ್ಲ ಪೌರ ಕಾರ್ಮಿಕರು ಇಡಿ ಸ್ಯಾನಿಟರಿ ಸೂಪರ್ವೈಸರ್ ಅಥವಾ ಮತ್ತು ನಮ್ಮ ಇಲ್ಲಿ ಕಾರ್ಮಿಕರು ಏನು ಅದಾರಲ್ಲ ಎಲ್ಲರೂ ಏನು ಮುಷ್ಕರ ಹೂಡಿದಾರಲ್ಲ ಸರ್ಕಾರಕ್ಕೆ ವಿವಿಧ ಬೇಡಿಕೆಯನ್ನು ಇಟ್ಟಿರೋದು. ನಮ್ಮದು ಕರ್ನಾಟಕದಲ್ಲಿ 770 ಮಂದಿ ನಾವು ಸೀನಿಯರ್ ಪ್ರೋಗ್ರಾಮ್ ಮತ್ತು ಜೂನಿಯರ್ ಪ್ರೋಗ್ರಾಮ್ಸ್ ಅಂತೇಳಿ ವರ್ಕ್ ಮಾಡ್ತಿದ್ದೀವಿ. ನಮ್ಮೂ ಇನ್ನು 10 ವರ್ಷ ಆದರೂ ಏನು ಪೇಮೆಂಟ್ 20,000 ರೂಪಾಯಿ ಇದ್ದಾವೆ ಅಷ್ಟೇ ಇದ್ದಾವೆ. ನಮ್ಮ ಸೀನಿಯರ್ ಪ್ರೋಗ್ರಾಮಿಗಾಗಿ ನಾವು BE ಗ್ರ್ಯಾಜುಯೇಟ್ ಆಗಿನೂ 20,000 ರೂಪಾಯಲ್ಲೇ ದುಡಿತಿದ್ದೀವಿ. ಹೀಗಾಗಿ ನಮ್ಗೆ ನಮ್ಮ ಮನೆ ಕುಟುಂಬ ಸಂಸಾರ ನಡೀಬೇಕಂತಂದ್ರೆ ಈ ಅಮೌಂಟಿನಲ್ಲಿ ನಾವು ಸಂಸಾರ ನಡೆಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಏನಕ್ಕೆ ವಿವಿಧ ಬೇಡಿಕೆಗಳನ್ನು ಇಟ್ಟಿರ್ತಿರುವ UGD ಕಾರ್ಮಿಕರೇನು ಇದು ಮಾಡ್ತಿದ್ದಾರೆ ನಮ್ಮನ್ನು ಪರಿಗಣಿಸಿ ನಮಗೂ ಒಂದು ಏನಾರ ಸಮಾನ ವೇತನದ ಕೊಡಲಿ ಅಥವಾ ನಮ್ಮನ್ನು ಕಾಯಂ ಇದರಲ್ಲಿ ನಮ್ಮನ್ನು ಪರಿಗಣಿಸಬೇಕಂತಂದು ಈ ಮೂಲಕ ನಾನು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟು ಹೇಳ್ತಾ ಇದ್ದೀನಿ. ಬಾಗಲಕೋಟೆಯಲ್ಲಿ ಕಸ ವಿಲೇವಾರಿ, ಸ್ವಚ್ಛತಾ ಕಾರ್ಯ ಸೇರಿದಂತೆ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಗರಸಭೆ ಮುಂಭಾಗ ಧರಣಿ ಕುಳಿತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀರು ಪೂರೈಕೆಯನ್ನು ಸ್ಥಗಿತಗೊಳಿಸುವ ಎಚ್ಚರಿಕೆ ನೀಡಿದ್ರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.